ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಹಳ ವಿಶೇಷವಾದಂತಹ ವಿಡಿಯೋ ಅಂತಲೇ ಹೇಳಬಹುದು. ಏಕೆಂತಂದರೆ ನೋಡಿ, ಭಾನುವಾರ ಪುಷ್ಯ ನಕ್ಷತ್ರದ ಯೋಗ ಇದೆ. ಪುಷ್ಯ ನಕ್ಷತ್ರದ ಯೋಗಕ್ಕೂ ರಾಯರ ಪೂಜೆಗೂ ಏನು ಸಂಬಂಧ ಅಂತ ಹೇಳಿ ನೀವು ಕೇಳುವಂಥದ್ದಾದರೆ, ಗುರುವಾರ ಯಾವತ್ತು ಈ ನಕ್ಷತ್ರದ ಯೋಗ ಬರುತ್ತೋ ಅವತ್ತಿನ ದಿವಸ ನಾವು ಏನೇ ಸಂಕಲ್ಪ ಮಾಡಿಕೊಂಡು ವ್ರತ ಪ್ರಾರಂಭ ಮಾಡಿದ್ರು, ಪೂಜೆ ಮಾಡಿದ್ರು, ಆ ವ್ರತ ಏನು ನಾವು ಅಂದ್ಕೊಂಡಿರ್ತೀವಿ ಬಹಳ ಬೇಗ ಫಲ ಕೊಟ್ಬಿಡುತ್ತೆ. ಅಷ್ಟು ಯೋಗ ಇರುತ್ತೆ ಈ ನಕ್ಷತ್ರ ಗುರುವಾರ ಬಂದಾಗ. ಅದೇ ರೀತಿ ಯಾವತ್ತು ಪುಷ್ಯ ನಕ್ಷತ್ರ ಭಾನುವಾರ ಬಂದರೂ ಕೂಡ ಗುರುವಾರ ಬಂದಾಗ ಎಷ್ಟು ಪುಣ್ಯ ಇರುತ್ತೋ ಅಷ್ಟೇ ಫಲ ಭಾನುವಾರ ಬಂದಾಗಲೂ ಕೂಡ ಈ ನಕ್ಷತ್ರ ಇರುತ್ತೆ. ಅದನ್ನು ಭಾನುವಾರ ಬಂದಾಗ ನಾವು ರವಿ ಪುಷ್ಯಾಮೃತ ಯೋಗ ಅಂತ ಹೇಳಿ ಕರಿತೀವಿ. ಅದು ಈ ಭಾನುವಾರ 1ನೇ ತಾರೀಕು ಪುಷ್ಯ ನಕ್ಷತ್ರದ ಯೋಗ ಇರುವಂತಹದ್ದು. ಅವತ್ತಿನ ದಿವಸ ಸಂಕಲ್ಪ ಮಾಡಿಕೊಂಡು ರಾಯರ ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ. ತುಂಬ ಕಷ್ಟ ಕಳೆಯುತ್ತೆ ಮನೆಯಲ್ಲಿ, ಬಹಳ ಒಳ್ಳೆಯದು. ಅವತ್ತಿನ ದಿವಸ 7:45 ಬೆಳಗ್ಗೆ 8 ಗಂಟೆವರೆಗೂ ಈ ನಕ್ಷತ್ರದ ಯೋಗ ಬಹಳ ಚೆನ್ನಾಗಿದೆ. ಅಷ್ಟರ ಒಳಗಡೆ ನಿಮ್ಮ ಪೂಜೆ ಮುಗಿಸ್ಕೋಬೇಕು. ಇನ್ನು ಯಾವ ರೀತಿ ಪೂಜೆ ಮಾಡುವಂತಹದ್ದು, ಇನ್ನೇನೇನೆಲ್ಲ ವಿಶೇಷ ಸೇವೆಗಳನ್ನ ನೀವು ರಾಯರಿಗೆ ಮಾಡಬಹುದು ಅಂತ ಹೇಳಿ ವಿಡಿಯೋನಲ್ಲಿ ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ. ಅವತ್ತಿನ ದಿವಸ ಮನೆಯೆಲ್ಲ ಒರೆಸ್ಕೊಂಡು ನೀವು ದೇವರ ಪೂಜೆಗೆ ಹೇಗೆ ಹಣಿ ಮಾಡ್ಕೋತೀರೋ ಆ ಗಣಿ ಮಾಡ್ಕೋಬೇಕು. ರಾಯರ ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಕೋಬೇಕು. 2 ದೀಪ ನೀವು ಬೆಳ್ಳಿದೋ ಹಿತ್ತಾಳೆದೋ ಏನು ಇಡ್ತೀರಾ ಆ ದೀಪಕ್ಕೆ ತುಪ್ಪವನ್ನು ಹಾಕ್ಕೊಂಡು ರಾಯರ ಮುಂದೆ ದೀಪವನ್ನು ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ 5 ಮಣ್ಣಿನ ದೀಪವನ್ನು ಹಚ್ಚಬೇಕಾಗತ್ತೆ. ಅಂದರೆ 5 ಮಣ್ಣಿನ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಹಳೆ ದೀಪಗಳಿದ್ರೆ ಬಳಸ್ಕೊಳ್ಳಿ, ಇಲ್ಲಾಂದರೆ ಹೊಸ ಮಣ್ಣಿನ ದೀಪ ತಂದು ಅದಕ್ಕೆ ಅರಿಶಿನ ಕುಂಕುಮ, ನೆಲದ ಮೇಲೆ ರಂಗೋಲಿಯನ್ನು ಹಾಕಿ ಅದರ ಮೇಲಾದರೂ ಇಡಿ, ಇಲ್ಲ ಒಂದು ತಟ್ಟೆನಲ್ಲಿ ಅಕ್ಷತೆ ಅರಿಶಿನ ಕುಂಕುಮ ಹಾಕಿ ಅದರ ಮೇಲೆ 5 ಮಣ್ಣಿನ ದೀಪ ಇಟ್ಟು 2 ಹೂ ಬತ್ತಿಗಳನ್ನು ಹಾಕಿ 1 ಸ್ಪೂನ್ ತುಪ್ಪವನ್ನು ಹಾಕಿ ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡ್ಕೊಳ್ಳೋವಂತಹದ್ದು, ಸಂಕಲ್ಪ ಮಾಡ್ಕೊಳ್ಳೋವಂತಹದ್ದು ಬಹಳ ಮುಖ್ಯ. ಯಾರೆಲ್ಲ ನೋಡಿ, ಈಗ ಬೋರ್ಡ್ ಎಕ್ಸಾಮ್ಸ್ ಬರೆಯುವಂತಹ ಮಕ್ಕಳಿರ್ತಾರೆ ಅಥವಾ ಎಲ್ಲ ಮಕ್ಕಳಿಗೂ ಕೂಡ ಪರೀಕ್ಷೆ ಹತ್ರ ಬಂದಿದೆ, ಪರೀಕ್ಷೆಯನ್ನು ಎದುರಿಸುವಂತಹ ಮಕ್ಕಳಿದ್ರೆ ಆ ಮಕ್ಕಳ ಕೈಯಲ್ಲಿ ಆವತ್ತಿನ ದಿವಸ ರಾಯರ ಪೂಜೆಯನ್ನು ಮಾಡಿಸಿ ಜೊತೆಯಲ್ಲಿ ನೀವು ಸಂಕಲ್ಪ ಮಾಡಿಕೊಳ್ಳುವಾಗ ಆ ಮಗುವಿನ ಹೆಸರು ಹೇಳಿ, ಈ ರೀತಿ ಪರೀಕ್ಷೆ ಬರಿತಾ ಇದೆ, ಒಂದು ಉತ್ತಮ ಫಲಿತಾಂಶ ಆ ಮಗುಗೆ ಬರಲಿ ಅಂತೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಬಹಳ ಒಳ್ಳೆಯದು ಪುಷ್ಯ ನಕ್ಷತ್ರದ ಯೋಗದ ದಿವಸ. ಇನ್ನು ರಾಯರಿಗೆ ಗಂಧ ಹಚ್ಚಿದ ಮೇಲೆ ತುಳಸಿ ಹಾಕಿ ಏನಾದರೂ ಸ್ವಲ್ಪ ಅವರು ಇಷ್ಟಪಡುವಂತಹ ಹೂವುಗಳನ್ನು ಹಾಕಿ, ಅಂದರೆ ದುಂಡ್ಮಲ್ಗೆನೋ ಕನಕಾಂಬ್ರನೋ ಅದರ ಜೊತೆಯಲ್ಲಿ ಏನು ಹೂಗಳಿರುತ್ತೆ ಅದನ್ನು ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ. ತುಳಸಿ ಪೂಜೆ ಮಾಡಿಕೊಂಡು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ, ಮೊದಲು ವಿಷ್ಣುವಿನ ಸ್ಮರಣೆಯನ್ನು ಮಾಡುವಂತಹದ್ದನ್ನು ಮಾಡಿ, ಅವರ ಒಂದಷ್ಟು ಹೆಸರುಗಳನ್ನು ಹೇಳಿಕೊಂಡು ಶ್ರೀಮನ್ ಮಹಾವಿಷ್ಣುವಿನ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡಿ, ನಂತರ ರಾಯರ ಮುಂದೆ ಇಟ್ಟಿರುವಂತಹ 2 ದೀಪಗಳನ್ನು ಹಚ್ಕೊಳ್ಳಿ. ಇದಾದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಳ್ಳುವಾಗ ಏನೇನೆಲ್ಲ ತೊಂದರೆಗಳಿದೆ ಅಥವಾ ಏನೇನೆಲ್ಲ ಇಷ್ಟಾರ್ಥ ಇದೆ ಅಥವಾ ಪರೀಕ್ಷೆಯನ್ನು ಮಕ್ಕಳು ಬರಿತಾ ಇದ್ದರೆ, ವಿದ್ಯೆಯಲ್ಲಿ ಹಿಂದುಳಿದಿದ್ರೆ, ನಿಮ್ಮ ಏನೇ ಕಷ್ಟ ಇದ್ದರೂ ಕೂಡ ಸಂಕಲ್ಪ ಮಾಡ್ಕೊಳ್ಳಿ. ಅವತ್ತು ಮಾಡಿಕೊಳ್ಳುವಂತಹ ಸಂಕಲ್ಪ ಎಂದಿಗಿಂತ ಹೆಚ್ಚಿನ ಫಲವನ್ನು ಕೊಡುತ್ತೆ. ಇನ್ನು ರಾಯರಿಗೆ ಏನಾದರೂ ಸ್ವಲ್ಪ ಹಣ್ಣುಗಳನ್ನು ಅವತ್ತು ನೈವೇದ್ಯವಾಗಿಟ್ಟು 1 ಲೋಟ ಹಾಲು ಬೆಲ್ಲ, ಅಂದರೆ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು 1 ಏಲಕ್ಕಿ ಕುಟ್ಟಿ ಹಾಕಿ 1 ಎಲೆ ತುಳಸಿಯನ್ನು ಹಾಕಿ ರಾಯರಿಗೆ ಅರ್ಪಣೆ ಮಾಡಿ
ಇನ್ನು ರಾಯರಿಗೆ ಊದ್ಗಡ್ಡಿ ಬೆಳಗಿ ಅದಾದ ಮೇಲೆ ನಾನು ಹೇಳಿದೆ ಅಲ್ಲ, ವಿಷ್ಣುವಿನ ಸ್ಮರಣೆ ಮಾಡಿ, ವಿಷ್ಣು ಅಷ್ಟೋತ್ತರ ಹೇಳ್ಕೊಳ್ಳಿ, ರಾಯರ ಅಷ್ಟೋತ್ತರ ಹೇಳ್ಕೊಳ್ಳಿ. 48 ಬಾರಿ ಅವತ್ತು ರವಿ ಪುಷ್ಯಾಮೃತ ಯುಗ ಇರೋದ್ರಿಂದ 48 ಸಾರ್ತಿ ರಾಯರ ಗಾಯತ್ರಿ ಮಂತ್ರವನ್ನು ನಿಷ್ಠೆಯಿಂದ ಹೇಳ್ಕೊಳ್ಳಿ. ಬಹಳ ಒಳ್ಳೆಯದು. ರಾಯರ ಗಾಯತ್ರಿ ಮಂತ್ರ ಪಾರಾಯಣದಿಂದ ನಿಮ್ಮ ಎಷ್ಟೋ ಕಷ್ಟಗಳು ಕಡಿಮೆಯಾಗಿ ರಾಯರ ಅನುಗ್ರಹ ಆಗುತ್ತೆ. ಮತ್ತು ಅವತ್ತಿನ ದಿವಸ ನೋಡಿ, ರಾಯರ ನಾಮಲೇಖನ ಬರೆಯುವಂತಹದ್ದು ಬಹಳ ಶ್ರೇಷ್ಠ. ಒಂದು ಬಿಳಿ ಹಾಳೆ ತೊಗೊಳ್ಳಿ, ಅಂದರೆ ವೈಟ್ ಪೇಜ್ ತೊಗೊಂಡು ಅದರಲ್ಲಿ ಬ್ಲೂ ಇಂಕ್ ಬಳಸಿ, ರೆಡ್ ಇಂಕು ಬ್ಲ್ಯಾಕ್ ಇಂಕಲ್ಲೆಲ್ಲ ಬರಿಬಾರ್ದು. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ 108 ಬಾರಿ ಬರೆಯುವಂತಹದ್ದು. ಇದು ಯಾವಾಗ 7:45 8 ಗಂಟೆ ಪುಷ್ಯ ನಕ್ಷತ್ರದ ಯೋಗ ಇರುವಂತಹ ಸಮಯದಲ್ಲೇ ಬರೆದು ಬಿಡಬೇಕು. 108 ಬಾರಿ ದೇವರ ಮನೆಯಲ್ಲೇ ಕೂತ್ಕೊಂಡು ರಾಯರ ಮುಂದೆನೇ ಕೂತು ಬರೀರಿ. ನಿಮ್ಮ ಕಷ್ಟಗಳನ್ನು ಹೇಳ್ಕೊತಾ ಮನಸ್ಸಿನಲ್ಲಿ ರಾಯರ ಪ್ರಾರ್ಥನೆಯನ್ನು ಮಾಡ್ಕೊತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಮನಸ್ಸಿನಲ್ಲಿ ಹೇಳ್ಕೊತ ಬರಿಬೇಕು. ಬರೆದಾದ್ಮೇಲೆ ಅದನ್ನು ರಾಯರ ಫೋಟೋ ಬಲಭಾಗಕ್ಕೆ ಮಡಚಿಟ್ಬಿಡಿ. ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ ಇದನ್ನು ಏನು ಮಾಡಬೇಕು ಅಂತ. ಓದ್ತಾ ಇರೋ ಬರಿತಾ ಇರೋ ಮಕ್ಕಳಿದ್ರೆ, ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇರೋಂತಹ ಮಕ್ಕಳಿದ್ರೆ, 9 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಕೂಡ ನೀವು ಈ ರಾಯರ ನಾಮಲೇಖನವನ್ನು ಕೂರಿಸಿ ಬರೆಸಿ, ಬಹಳ ಒಳ್ಳೆಯದು. ಇದಾದ ನಂತರ ರಾಯರಿಗೆ 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಬಿಟ್ಟು, ನೈವೇದ್ಯ ಅರ್ಪಣೆ ಮಾಡಿಬಿಟ್ಟು, ಪಂಚಾರತಿ ಮಾಡಿ, ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿ ಮಾಡಿ. ಅವತ್ತಿನ ದಿವಸ ಮಠಗಳು ತೆಗ್ದಿರುತ್ತೆ, ವಿಶೇಷ ಪೂಜೆಗಳು ಕೂಡ ಇರುತ್ತೆ. ರಾಯರ ಮಠಗಳಲ್ಲಿ ಪುಷ್ಯಾಮೃತ ಯೋಗ ಬಂದಾಗ ವಿಶೇಷ ಪೂಜೆ ಪುನಸ್ಕಾರಗಳು ರಾಯರ ಮಠದಲ್ಲಿರುತ್ತೆ. ಯಾರೂ ಕೂಡ ಇದನ್ನು ತಪ್ಪಿಸ್ಕೋಬೇಡಿ. ಅವತ್ತಿನ ದಿವಸ ಪೌರ್ಣಮಿ ಕೂಡ ಇದೆ. ಯಾರೆಲ್ಲ ಕಳಸವನ್ನು ಇಟ್ಟು ತಾಯಿ ಲಕ್ಷ್ಮಿಯನ್ನು ಆರಾಧಿಸ್ತೀರ, ವಾರವನ್ನು ಮಾಡಿಕೊಂಡೇ ನೀವು ಮಾಡ್ಕೋಬಹುದು. ಒಳ್ಳೆ ಪೌರ್ಣಮಿ ಇದು. ನೋಡಿಕೊಂಡು ರಾಯರ ಪೂಜೆಯನ್ನು ಮಾಡಿಕೊಳ್ಳಿ, ಬಹಳ ಒಳ್ಳೆಯದು. ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ, ಸ್ವಲ್ಪ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಇಡಿ ಅವತ್ತಿನ ದಿವಸ, ಬಹಳ ಒಳ್ಳೆಯದು. ಅದನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರಲ್ಲ ಆ ಮಕ್ಕಳಿಗೆ ಕೊಡುವಂತಹದ್ದು, ಅಥವಾ ಮನೇಲಿ ಮಕ್ಕಳಿಲ್ಲ ಅಂದರೆ ಮನೆ ಅಕ್ಕಪಕ್ಕದಲ್ಲಿರುವಂತಹ ಮಕ್ಕಳಿಗೂ ಕೂಡ ನೀವು ಹಂಚೋದ್ರಿಂದನೂ ಕೂಡ ನಿಮ್ಮ ಕಷ್ಟ ಕಳೆಯುತ್ತೆ. ಇವೆಲ್ಲವನ್ನು ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ. ನಮಸ್ಕಾರ.